ಸಂಗೀತ ಸ್ವರ ಸಾಮ್ರಾಜ್ಞೆ ಜಾನಕಿಯಮ್ಮ ನಿಧನರಾಗಿದ್ದಾರೆ. ಕರುನಾಡ ಹೆಮ್ಮೆಯ ಕೋಗಿಲೆ ಅಸ್ತಂಗತ ಆಗಿದೆ. ಆದರೆ ಅವರ ಧ್ವನಿ, ಸಂಗೀತ ಈ ನಾದ ಲೋಕದಲ್ಲಿ ಯಾವಾಗಲೂ ಕೂಡ ಮಾರ್ಧನಿಸುತ್ತೆ. ಮೈಸೂರಿನಲ್ಲಿ ಉಸಿರನ್ನ ನಿಲ್ಲಿಸಿದ್ದಾರೆ ಗಾಯಕಿ. ಅವರ ಸಾವಿರಾರು ಹಾಡುಗಳು ನೆನಪಾಗಿ ಉಳಿತಾ ಇದೆ. ಸಂಗೀತ ಸ್ವರ ಸಾಮ್ರಾಜ್ಞಿ ಜಾನಕಿ ಅಮ್ಮ ನಿಧನರಾಗಿದ್ದಾರೆ. ಕರುನಾಡಿನ ಹೆಮ್ಮೆಯ ಕೋಗಿಲೆ ಅಸ್ತಂಗತರಾಗಿರುವುದು. ಮೈಸೂರಿನಲ್ಲಿ ಉಸಿರನ್ನ ಚೆಲ್ಲಿದಾರಮ್ಮ. ಗಾಯನವನ್ನ ನಿಲ್ಲಿಸಿ ಈಗ ಹೊರಟಿದ್ದಾರೆ ಹಿರಿಯ ಜೀವ. ತಮ್ಮ 88ನೆಯ ವಯಸ್ಸಿನಲ್ಲಿ ಭಾರತ ಲೋಕಕ್ಕೆ ತೆರಳಿದ್ದಾರೆ. ಇದೀಗ ಜಾನಕಿ ಅಮ್ಮನವರ ನಿಧನಕ್ಕೆ ಸೌತ್ ಸಿನಿರಂಗ ಕಂಬನಿಯನ್ನ ಮಿಡಿತಿದೆ. ಚಿತ್ರರಂಗದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಸೇರಿದಂತೆ ಹಿಂದಿ ಭಾಷೆಯಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದಂಥವರು. ಇಡೀ ಚಿತ್ರರಂಗ ಎಲ್ಲ ಭಾಷೆ ಗಡಿಗಳನ್ನ ಮೀರಿ ಬೆಳೆದಂತಹ ಒಂದು ಮಹಾಚೇತನ. ಸದ್ಯ ಜಾನಕಿ ಅಮ್ಮ ಇನ್ನಿಲ್ಲ. ನಿನ್ನೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆ ಇವತ್ತು ಸಾಗುತ್ತೆ. ಅನೇಕ ಭಾಷೆಗಳಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದ್ರು. ಅವರ ಹಾಡು, ಅವರ ಧ್ವನಿ, ಅವರ ಕಂಠ ಎಲ್ಲರೂ ಕೂಡ ತಲೆಬಾಗ್ತಾ ಇದ್ರು. ಭಕ್ತಿಗೀತೆ ಅಂತಂದರೆ ಅದು ಜಾನಕಿ ಅಮ್ಮನ ಹಾಡು. ಒಂದು ಜೋಗುಳದ ಹಾಡು ಕೇಳಬೇಕು ಅಂತಂದರೆ ಅದು ಜಾನಕಿ ಅಮ್ಮನವರ ಹಾಡು. ಒಂದು ಪ್ರೀತಿ, ಒಂದು ಸಹನೆ, ಒಂದು ಕುಣಿಬೇಕಂದ್ರೂ ಕೂಡ ಅದು ಜಾನಕಿ ಅಮ್ಮರ ಧ್ವನಿ ಇತ್ತು. 88 ವಯಸ್ಸಿನಲ್ಲೂ ಕೂಡ ಕೋಗಿಲೆಯಾಗಿ ಸುಶ್ರಾವ್ಯ ಕಂಠದಿಂದ ಇಡೀ ನಾಡಿನ ಜನರನ್ನ ಎಲ್ಲ ಗಡಿಯನ್ನ ದಾಟಿ ಸಂಗೀತ ಕ್ಷೇತ್ರದಲ್ಲೇ ಶಾರದಿ ಅಂತ ಕರೆಸ್ಕೊಳ್ತಾ ಇದ್ರು. ಇವತ್ತು ಸರಸ್ವತಿನೇ ತನ್ನ ಹಾಡೋದನ್ನ ನಿಲ್ಲಿಸ್ಬಿಟ್ರೆ ಆ ಸ್ವರಗಳು ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇಡೀ ಲೋಕವನ್ನ ಕೇಳಿಸ್ತಾ ಇದೆ. ಸದ್ಯ ಎಲ್ಲರೂ ಕೂಡ ಜಾನಕಿ ಅಮ್ಮನವರ ಈ ಅಗಲಿಕೆಯಿಂದ ಕಂಬನಿಯನ್ನ ಮಿಡಿತಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಸೇರಿದಂತೆ ಎಲ್ಲ ಚಿತ್ರರಂಗದ ಗಣ್ಯರು ಕೂಡ ಇವತ್ತು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಮೈಸೂರಿನಲ್ಲಿ ಇವತ್ತು ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ಸಾಗುತ್ತೆ. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಅರಮನೆ ನಗರಿ ಮೈಸೂರಿನಲ್ಲಿ ಜಾನಕಿ ಅಮ್ಮನವರ ಅಂತಿಮ ಕ್ರಿಯೆಗಳು ಸಾಗುತ್ತೆ. ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ದರ್ಶನಕ್ಕೆ ವ್ಯವಸ್ಥೆಯಾಗಿದೆ. ಭೋಗಾದಿಯ ಕಣಿಯರ ಹುಂಡಿಯಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಲಾಗುತ್ತೆ. ಆ ಗ್ರಾಮದ ತೋಟದಲ್ಲಿ ಜಾನಕಿ ಅಮ್ಮನವರ ಅಂತಿಮ ಕಾರ್ಯಗಳು, ಸಂಸ್ಕಾರಗಳು ನಡೆಯುತ್ತೆ. ಅವರ ಕೊನೆಯ ದಿನಗಳನ್ನ 88ರ ಆ ವಯಸ್ಸು, ಅವರಿಗೆ ನಾನಾ ಭಾಷೆಗಳೆಲ್ಲ ಹಾಡಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳಿದೆ. ಆದರೆ ತಮ್ಮ ಸಂಧ್ಯಾಕಾಲವನ್ನ ಕಳೆದಿದ್ದು ನಮ್ಮ ಕನ್ನಡಿಗರ ಪಾಲಿಗೆ ಬಹಳ ವಿಶೇಷ. ಮೈಸೂರಿನಲ್ಲಿ ತಮ್ಮ ಅಂತಿಮ ದಿನಗಳನ್ನ ಕಳೆದಿದ್ರು. ಉಸಿರು ಚೆಲ್ಲಿದ್ದು ಕೂಡ ಚಾಮುಂಡಿ ತಾಯಿಯ ತಪ್ಪಲಿನಲ್ಲೇ. ಭೋಗದಿಯ ಕಣಿಯರ ಹುಂಡಿಯಲ್ಲಿ ಅವರಿಗೆ ಇವತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಕ್ರಿಯೆ ಸಾಗುತ್ತೆ. ಈ ತೋಟದಲ್ಲಿ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಮ್ಮನ ನೋಡಬೇಕು. ಹಾಗಾಗಿ ದೇಶದ, ಜಗತ್ತಿನ ನಾನಾ ಭಾಗದಿಂದಲೂ ಕೂಡ ಅವರನ್ನ ನೋಡೋದಕ್ಕೆ ಹರಿದು ಬರ್ತಿದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಸಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.